ನಮ್ಮಲ್ಲಿ ಒಂದು ಮಾತಿದೆ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿನಿಂದ ಯಾರು ಮೇಲೂ ಕೆಳಗೆ ಎಲ್ಲರೂ ಕೆಳಗೆ ಎಲ್ಲ ಕೆಳಗಿನವರೇ. ಆದರೆ ಸಂಸ್ಕಾರ ದ್ವಿಜ ಉಚ್ಯತೆ, ಸಂಸ್ಕಾರ ಅಂತಂದರೆ ಸಂಸ್ಕಾರದಿಂದ, ವಿದ್ಯೆಯಿಂದ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳ್ಬಿಟ್ಟು, ಮರು ಹುಟ್ಟು ಅನ್ನೋದು ಅದರಿಂದ ಸಿಗುವಂಥದ್ದು. ಇಲ್ಲಿ ಉಳಿದ ಹುಟ್ಟಿನಿಂದ ನಾವೆಲ್ಲರೂ ಸಮಾನರವಾಗಿರ್ತದೆ. ಆ ರೀತಿ ಸಂಸ್ಕಾರದಿಂದ ಶ್ರೇಷ್ಠರಾದವರು ಡಾಕ್ಟರ್ ಮಂಜುನಾಥ್ ಅವರವರು. ಸರ್, ನಿಮಗೆ ನಾನು ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಹೇಳಿ ಬಯಸ್ತೀನಿ. ಯಾಕೆಂತಂದರೆ ಮೈಸೂರಿಗೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ, ನೀವು ಇಲ್ಲಿಗೆ ರಾಮದಾಸ್ ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಒಂದು ಜಯದೇವದ ಒಂದು ಯೂನಿಟನ್ನು ಇಲ್ಲಿ ಕೇರ್ ಹಾಸ್ಪಿಟಲಲ್ಲಿ ಕೊಟ್ಟರೆ, ಆನಂತರ ಅದನ್ನು ಒಂದು 300 ಬೆಡೆಡ್ ಹಾಸ್ಪಿಟಲ್ ಆಗಿ ನೀವು ಅದಕ್ಕೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 100 ಚೇಂಜ್ ಕ್ರೋರ್ಸನ್ನು ನಿಮ್ಮ ಟ್ರಸ್ಟಿಂದ ಹಾಕಿ ಇಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲ್ನ KRS ರೋಡ್ನಲ್ಲಿ ಅದನ್ನು ನಿರ್ಮಾಣವನ್ನು ಮಾಡಿಕೊಟ್ರಿ. ಆ ಸಂದರ್ಭದಲ್ಲಿ ಶಂಕರಲಿಂಗೇಗೌಡರು ಬದುಕಿಲ್ಲ, ಅವಾಗ ಜಾಗನೂ ಕೂಡ ಗುರುತು ಮಾಡಿದವರು. ವಾಸಣ್ಣ ಬಂದಂಥ ಸಂದರ್ಭದಲ್ಲಿ ಅದು ನಿರ್ಮಾಣ ಆಯಿತು. ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಸರ್ಕಾರದಿಂದಲೂ ಅನುದಾನ ಕೊಟ್ಟರು. ನಾನು ಎಲ್ಲರೂ ನೆನಪು ಮಾಡ್ಕೊಳ್ತೀನಿ. ಅವತ್ತು ಒಳ್ಳೆಯ ಕೆಲಸವನ್ನು ಮೈಸೂರಿಗೆ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಜಯದೇವ ಹಾಸ್ಪಿಟಲನ್ನು ಕೊಟ್ಟರು. ಆದರೆ ಜಯದೇವ ಹಾಸ್ಪಿಟಲ್ ಬಗ್ಗೆ ಒಂದು ವಿಶೇಷ ಹೇಳಬೇಕು ಅಂತಂದರೆ, ಮಂಜುನಾಥ್ ಸರ್ ಅವರಿಗೆ ಬಹುಶಃ ನೆನಪಿಲ್ಲ, ನಮ್ಮ ತಾಯಿನ ನಾನು ಜರ್ನಲಿಸ್ಟ್ ಇದ್ದಾಗ ನಿಮ್ಮ ಹತ್ರ ಕರ್ಕೊಂಬಂದಿದ್ದೆ. ನಮ್ಮ ತಾಯಿ ನಿಮ್ಮ ಹತ್ರ ಬಂದಾದಮೇಲೆ ಅವ್ರ ಹತ್ರ ನೀವು ಒಂದು ಸ್ವಲ್ಪ ಗೈಡ್ ಮಾಡಿ ಹೋದ್ಮೇಲೆ ಅವ್ರ ಸಮಾಧಾನದಿಂದ ಆನಂತರ ಸರಿ ಅಂದರೆ ಅವರಿಗೆ ಒಂಥರ ಏನೋ ಸಮಸ್ಯೆ ಇದೆ ಅನ್ನೋದೇ ತಲೆ ಒಳಗಡೆ ಇತ್ತು. ಸರ್ ಅವ್ರ ಹತ್ರ ಕರ್ಕೊಂಡು ಬಂದಿದ್ದೆ ಅವತ್ತು. ಅಲ್ಲಿಂದ ನಾನು ಅವ್ರದ್ದೊಂದು ಅಸೋಸಿಯೇಷನು. ಆದರೆ ನಿಮಗೆ ಒಂದು ವಿಚಾರ ಹೇಳಬೇಕು, ಈ ಜಯದೇವದ ಮಹತ್ವ ಏನು ಅಂತಂದರೆ, ಇವತ್ತು ನಮ್ಮಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೀವಿ, ಏಮ್ಸ್ ಅಂತ ನಾವು ಹೇಳ್ತೀವಿ. ಡೆಲ್ಲಿನಲ್ಲಿರುವಂಥ ಏಮ್ಸ್ನಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿರೋದು 300 ಬೆಡ್ಸ್. ಆದರೆ ನಮ್ಮಲ್ಲಿ ಇವತ್ತು ಮಂಜುನಾಥ್ ಸರ್ ಅವರು ಇವತ್ತು ನಿವೃತ್ತಿ ಹೊಂದೋದಕ್ಕಿಂತ ಮೊದಲು ಬಹುಶಃ 1000 ಚೇಂಜ್ ಬೆಡ್ಸನ್ನು ಬರೀ 2000 ಬೆಡ್ಸ್ ಇಷ್ಟನ್ನು ಮಾಡಿದ್ದಾರೆ. ಈ ಒಬ್ಬ ಮನುಷ್ಯನ ಕರ್ತೃತ್ವ ಶಕ್ತಿ ಅನ್ನೋದು ಏನಿದೆಯಲ್ಲ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಸರ್ಕಾರನ ನಡೆಸೋಷ್ಟು ಒಂದು ಸರ್ಕಾರ ಮಾಡೋಕ್ಕಾಗದಿದ್ದಂಥ ಕೆಲಸವನ್ನು ನಮ್ಮ ಮಂಜುನಾಥ್ ಸರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಸರ್ ನಿಮಗೆ ಇಷ್ಟೊಂದು ಜನ ಪ್ರೀತಿ ಗೌರವ ಎಲ್ಲ ಸಿಗ್ತಾ ಇರೋದು.